ಪಾದಯಾತ್ರೆಯಲ್ಲಿ ಉದ್ದೇಶ 78 ವರ್ಷ ಆಯಿತು ಭಾರತ ದೇಶ ಸ್ವಾತಂತ್ರ್ಯ ಸಿಕ್ಕು. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಲುವಾಗಿ ತಮ್ಮ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಪಾದಯಾತ್ರೆ ಮುಖಾಂತರ ದೇಶದಲ್ಲಿದ್ದಂತ ಎಲ್ಲ ಜಾತಿ ಜನಾಂಗ ಅನ್ನೋದೇ ಎಲ್ಲರಿಗೂ ಬಂದುಗೂಡಿಸಿ ಬ್ರಿಟಿಷರನ್ನ ಓಡಿಸಿ ಭಾರತ ದೇಶಕ್ಕೆ ಸ್ವತಂತ್ರ ಕೊಟ್ಟರು. ಆದ್ರೆ ಆ ಮಹಾತ್ಮ ಗಾಂಧೀಜಿಯನ್ನೇ ನಾವು ಮರಿತಾ ಇದ್ವಿ. ಈಗಿನ ಯುವ ಪೀಳಿಗೆಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಪೂರ್ವಜರು ಎಷ್ಟೋ ಜನ ಸ್ವತಂತ್ರ ಹೋರಾಟದಲ್ಲಿ ಬಲಿದಾನ ಮಾಡಿದವರು ಕೂಡ ನಮ್ಮ ತಾಲೂಕಿನಲ್ಲಿ ಬಹಳ ಜನ ಇದ್ದಾರೆ. ಆದ್ರೆ ಏನು ಈಗಿನ ಯುವಕರಿಗೆ ಅದ್ರ ಬಗ್ಗೆ ಸ್ವಲ್ಪ ಕೂಡ ಅರಿವಿಲ್ಲ. ಯಾಕೆ ಅರಿವಿಲ್ಲ ಅಂದ್ರೆ ಯುವಕರಿಗೆ ಒಳ್ಳೆಯ ಸಂಸ್ಕಾರ ಸಿಗ್ತಾ ಇಲ್ಲ. ನಮ್ಮ ತಾಯಿ ತಂದೆ ಮಕ್ಕಳ ಬಗ್ಗೆ ಅವ್ರ ಕಷ್ಟದಲ್ಲಿ ತಾವು ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸ ಕಲಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನೀವು ಹೊಲಗಳಿಗೆ ತೋಟಕ್ಕೆ ಒಯ್ಯಂಗಿಲ್ಲ. ಅವರಿಗೆ ನೀವು ಒಳ್ಳೆ ರೀತಿಯಿಂದ ಓದು ಮಗ, ನೀನು ನಮ್ಮ ಮನೆಯ ಒಳ್ಳೆಯ ಮಗನಾಗಿ ಕೀರ್ತಿ ತರಬೇಕು ಅನ್ನುವಂತ ನಮ್ಮ ತಾಯಿ ತಂದೆ ವಿಚಾರ ಆಗಿದೆ. ಆದ್ರೆ ಯುವಕರೆಲ್ಲ ಏನಾಗಿದೆ ಅಂದ್ರೆ ಸಿಟಿಯಲ್ಲಿ ಓದಕ್ಕೆ ಹೋಗಿ ಎಲ್ಲ ಹುಡುಗರು ಯುವಕರು ಬಹಳ ಹಾದಿ ತಪ್ಪಿ ಬೇರೆ ದಾರಿ ಹಿಡಿತಾ ಇದ್ದಾರೆ. ಗ್ರಾಮಗಳ ಈಗ ನಮ್ಮ ಆಳಂದ ತಾಲೂಕಿನಲ್ಲಿ 30% ಹಳ್ಳಿಗಳು ಖಾಲಿಯಾಗಿವೆ. 30% ಎಲ್ಲರೂ